ನಮಸ್ಕಾರ, ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ತುಂಬ ವರ್ಷನೇ ಆಗಿತ್ತು. ನನ್ನ ಹಸ್ಬೆಂಡ್ ಕೆಳಗಡೆ ಇದ್ದಾರೆ, ಹಾಗಾಗಿ ಮೆಲ್ಲಕ್ಕೆ ಮಾತಾಡ್ತಾ ಇದ್ದೀನಿ. ಪ್ರ್ಯಾಂಕ್ ಮಾಡೋಕ್ಕೆ ಆಗಿರಲಿಲ್ಲ, ಮಾಡೇ ಇರಲಿಲ್ಲ. ಯಾವುದೋ ಕಾನ್ಸೆಪ್ಟು ಆ ಥರ ಒಂದು ಮಾಡಿದರೆ ಒಂದು ಚೆನ್ನಾಗಿ ಅನ್ನಿಸ್ಬೇಕು, ನೋಡೋರಿಗೂ ಖುಷಿ ಆಗಬೇಕು, ಎಂಟರ್ಟೈನ್ಡ್ ಆಗಿರಬೇಕು ಪ್ರ್ಯಾಂಕ್ನ. ಆ ಥರ ಕಾನ್ಸೆಪ್ಟ್ ಯಾವುದು ನನಗೆ ಅಷ್ಟು ಸಿಕ್ಕಿರಲಿಲ್ಲ. ಆ್ಯಂಡ್ ನಾವೀಗ ಕೆಲಸಕ್ಕೆ ಹೋಗೋ ಕಾರಣ ಅದರಲ್ಲೇ ಬ್ಯುಸಿ ಇದ್ದೆ. ಸೊ ಈಗ ಒಂದು ಪರ್ಫೆಕ್ಟ್ ಆದಂತಹ ಒಂದು ಪ್ರ್ಯಾಂಕ್ ಕಾನ್ಸೆಪ್ಟ್ ಸಿಕ್ಕಿದೆ ನನಗೆ. ಆ್ಯಕ್ಚುಲಿ ಅದೆಲ್ಲ ಇಷ್ಟ ಆಗಲ್ಲ. ಲೈಕ್ ಲ್ಯಾಶಸ್ ಎಲ್ಲ ದೊಡ್ಡದು ಮಾಡಿಸ್ಕೊಳ್ದು ಅದೆಲ್ಲ ನ್ಯಾಚುರಲ್ಲಾಗೇ ಇರಬೇಕು. ಜಸ್ಟ್ ಮಸ್ಕರ ಹಚ್ಕೊಳ್ತೀನಿ ಅಷ್ಟು, ಅದೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ನನ್ನ ಹಸ್ಬೆಂಡಿಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಲ್ಯಾಶಸ್ ಎಕ್ಸ್ಟೆನ್ಷನ್ ಅಥವಾ ಲ್ಯಾಶಸ್ ಮಾಡಿಸ್ಕೊತೀನಿ. ಅಂದರೆ ಎಕ್ಸ್ಟ್ರಾ ಲ್ಯಾಶಸ್ನ ಹಚ್ಚುತ್ತಾರೆ ಇಲ್ಲಿ, ಸೊ ಅದನ್ನು ಮಾಡಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಅವ್ರಿಗಂತೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಹಾಗೆ ಅವ್ರಿಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀನಿ. ಪ್ರ್ಯಾಂಕ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಕೆಳಗಡೆ ಹೋಗ್ಬಿಟ್ಟು ನೋಡೋಣ. ಅವರಿಗೆ ಮೋಸ್ಟ್ಲಿ ಒಪ್ಕೊಳ್ಳಲ್ಲ ಅದನ್ನು ಮಾಡಿಸೋಕ್ಕೆ. ಹೇರ್ ಕಟ್ ಮಾಡ್ಸೋಕ್ಕೆ ನೋಡಿದ್ರಲ್ಲ ನೀವು, ಒಪ್ಕೊಂಡಿರಲಿಲ್ಲ. ಸೊ ಲೆಟ್ಸ್ ಸಿ ಏನು ಹೇಳ್ತಾರೆ ನೋಡೋಣ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಹೊತ್ತಿದ್ರೆ ನೀವು ನಾನು ಯಾವಾಗ ವಿಡಿಯೋ ಹಾಕ್ತೀನೋ ಅವಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು. ಸೊ ಲೆಟ್ಸ್ ಗೋ. ಹ್ಯಾಪಿ ರೆಡಿ ಆಗಿದೆ ನೋಡು. ನೀನು ಆಫೀಸ್ಗೆ ಹೋಗೋಕೆ ರೆಡಿ ಆಗಿದೆ, ನಾನು ರೆಡಿ ಆಗಿದ್ದೀನಿ. ನಾನು ಐಲ್ಯಾಶ್ ಮಾಡಿಸ್ಕೊಳ್ಳೋಣ ಅಂತ. ಐಲ್ಯಾಶ್ ಒಬ್ಳೆ ಹೋಗ್ತೀಯ ಬರ್ಬೇಕಾ? ನಾನು ಐಲ್ಯಾಶ್ ಅಂದ್ರೆ ಏನು ಗೊತ್ತಾ? ಐಲ್ಯಾಶ್ ಮಾಡಿಸ್ಕೊಳ್ಳೋದು ಅಂದ್ರೆ ಹುಬ್ಬಲ್ಲ, ಇದು ರೆಪ್ಪೆ, ಕಣ್ಣು ರೆಪ್ಪೆ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡೋದಲ್ಲ, ಟ್ರಿಮ್ ಮಾಡೋದು. ಅಪ್ಪಿ ಐಲ್ಯಾಶ್ ಯಾರು ಟ್ರಿಮ್ ಮಾಡ್ತಾರೆ? ನೀನು ಅದನ್ನೇ ಹೇಳ್ತಾ ಇರೋದು. ರೆಪ್ಪೆ ಕಟ್ ಮಾಡಿಸ್ಕೊಳಕಲ್ಲ ಹೋಗ್ತಾ ಇರೋದು ನಾನು. ಹೊಸ ರೆಪ್ಪೆನ ಅಲ್ಲಿ ಜಾಯಿನ್ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ರೆಪ್ಪೆನ ಜಾಯಿನ್ ಮಾಡ್ತಾರೆ. ಆ್ಯಂಡ್ ಇದನ್ನ ಉದ್ದದ್ದು ಮಾಡ್ತಾರೆ. ಇದು ಐಲ್ಯಾಶಸ್ ಎಲ್ಲ ಜಾಸ್ತಿ ಹೋಗುತ್ತೆ ಮತ್ತೆ ಉದ್ದ ಆಗುತ್ತೆ. ಈಗೇನಾಗಿದೆ? ಎಷ್ಟು ಚೆನ್ನಾಗಿದೆಯಲ್ಲ, ಇನ್ನೂ ಚೆನ್ನಾಗುತ್ತೆ ಇದು. ಇನ್ನೂ ಇಟ್ ಲುಕ್ಸ್ ಗುಡ್. ಇವಾಗ ನಾವು ಚೆನ್ನಾಗಿರೋ ಡ್ರೆಸ್ ಯಾಕೆ ಹಾಕ್ಕೊಳ್ತೀವಿ? ನಾವು ನೋಡೋಕೆ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಾಕ್ಕೊಳ್ತೀವಲ್ಲ, ಆ ಥರ ಮೇಕಪ್ ಯಾಕೆ ಮಾಡ್ಕೊಳ್ತೀವಿ? ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡ್ಕೊತೀವಲ್ಲ. ಇದೆಲ್ಲ ಎದಕ್ಕೆ ಬೇಕು ನಿನಗೆ? ಎದಕ್ಕೆ ಬೇಕಂದ್ರೆ ಚಂದ ಕಾಣ್ಬೇಕೆ ಅಂತ. ಎಷ್ಟು ಚಂದ ಇದೆಯಲ್ಲ, ಇನ್ನೂ ಏನು ಚಂದ ಕಾಣ್ಬೇಕು. ನೋಡಲ್ಲ ಎಷ್ಟು ಅದು ನಂಗೆ ಇಷ್ಟ ಮಾಡಿಸ್ಕೊಳಕ್ಕೆ. ಎಲ್ಲರೂ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ. ಎಲ್ಲರೂ ಮಾಡಿಸ್ಕೊಂಡ್ರೆ ಅಂದರೆ ನೀನು ಮಾಡಿಸ್ಕೋಬೇಕಂತಿಲ್ಲ. ಎಲ್ಲರೂ ಮಾಡಿಸ್ಕೊಂಡ್ರೆ ನೀನು ಒಬ್ಬಳೇ ಮಾಡಿಸ್ಕೊಂಡಿಲ್ಲ ಅಂದರೆ ಡಿಫ್ರೆಂಟ್ ಇರುತ್ತೆ. ಹಂಗಲ್ಲದು, ಮತ್ತೆ ಇನ್ನೆಂಗೆ ಟ್ರೆಂಡ್ ಅದು. ನಾನಂತೂ ಬಿಡೋದಿಲ್ಲ, ಏನಾಗೋದಿಲ್ಲ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಇರುತ್ತೆ ಅಷ್ಟೇ. ಇದನ್ನೆಲ್ಲ ಹಿಂಗೆ ಕ್ಲಿಪ್ ಹಾಕಿರ್ತಾರೆ, ಇಲ್ಲೊಂದು ಕ್ಲಿಪ್, ಇಲ್ಲೆಲ್ಲ ಕ್ಲಿಪ್ ಹಾಕಿ ಮಧ್ಯ ಇದು ಮಾಡ್ತಾರೆ. ಅಲ್ಲ, ಐಲ್ಯಾಶಸ್ ಇಲ್ದವ್ರಿಗೆ ಐಲ್ಯಾಶಸ್ ಹಾಕೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಅದೇ ಇದೆ, ಅಷ್ಟು ಜಾಸ್ತಿ ಇಲ್ಲಲ್ಲ. ನಿನ್ನ ಹುಬ್ಬು ನೀಟ್ಗೆ ಬಂದಿದ್ದಾವೆ, ಅಷ್ಟು ದೊಡ್ಡ ಇದು. ಅದು ಮಸ್ಕರ ಹಚ್ಕೊಂಡಿರೋದಕ್ಕೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಅದು ಸೈಂಟಿಫಿಕ್ ಎದಕ್ಕೆ ಹೇಳಿದ್ರಪ್ಪೆ? ಕಣ್ಣೊಳಗೆ ಧೂಳು ಬೀಳ. ನಾನು ಸೈಂಟಿಫಿಕ್ ರೀಸನ್ ನಾನು ಕೇಳ್ತಾ ಇಲ್ಲ. ನಾನು ಏನ್ ಕೇಳ್ತಾ ಇದೀನಿ, ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಕ್ ಆಗಲ್ಲ, ಅವ್ರು ದುಡ್ಡು ಇಸ್ಕೊತಾರೆ. ಆಲ್ರೆಡಿ ದುಡ್ಡು ಅಪಾಯಿಂಟ್ಮೆಂಟ್ ತಗೊಳಕ್ ಯಾರು ದುಡ್ಡು ತಗೋತಾರೆ? ಅಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಇಷ್ಟಂತ ಕೊಡ್ಬೇಕು. ಏನಿಲ್ಲ, ಬಿಕಾಸ್ ಆ ಸ್ಪಾಟ್ ನಮಗಂತ ರಿಸರ್ವ್ ಮಾಡಿ ಇಟ್ಟಿರ್ತಾರಲ್ಲ. ನೀನು ಕೇಳ್ಬಿಟ್ಟು ಮಾಡ್ಬೇಕಾನೆ. ಇವಾಗ ಕೇಳ್ತಾ ಇದ್ದೀನಲ್ಲ. ಈಗೆಲ್ಲ ಬುಕ್ ಮಾಡಿದ್ಮೇಲೆ ಯಾಕೆ ಕೇಳ್ಬೇಕು? ಮುಂಚೆನೆ ಕೇಳ್ಬೇಕು. ನಾನು ಹೋಗಿ ಬರ್ತೀನಿ ಅಷ್ಟೇ. ದುಡ್ಡು ಹೋದ್ರೆ ಹೋಗಲ್ಲ, ಮಾಡಿಸ್ಬೇಡ. ಇಲ್ಲ, ಹೇಳ್ತೀನಿ ಕೇಳಪ್ಪೆ ಪ್ಲೀಸ್. ಈಗ ಎಲ್ಲರೂ ಮಾಡಿಸ್ಕೊತಾರೆ, ಚೆನ್ನಾಗಿ ಕಾಣಿಸುತ್ತೆ. ಆಯ್ತಾ? ನಾನು ಹೋಗಿ ಬರ್ತೀನಿ.
ಹುಷಾರು, ಮನೆ ಬೀಗ ಎಲ್ಲ ಹಾಕ್ಕೊಳ್ರಿ. ನಾನು ಆಫೀಸ್ಗೆ ಹೋಗ್ಬೇಕು ಹಾ, ಕೆಲಸ. ನೀವು ಬರೋದ್ರೊಳಗೆ ಬರ್ತೀನಿ ನಾನು. ಇವಾಗ ನಾನು ಕಾರಲ್ಲಿದ್ದೀನಿ. ಕಾರಲ್ಲೇ ಆ್ಯಕ್ಚುಲಿ ನಾನು ಇದನ್ನೆಲ್ಲ ಹಚ್ಕೊಳ್ಳೋದು. ಆ್ಯಂಡ್ ನನ್ನ ಹತ್ರ ಅದು ಲ್ಯಾಶಸ್ ಇಲ್ಲ. ಸೊ ನಾನು ಇವಾಗ ಶಾಪಿಗೆ ಹೋಗಿ ಅದನ್ನು ಶಾಪ್ ಮಾಡಿಕೊಂಡು ತೊಗೊಂಡು ಬರಬೇಕು. ಸೊ ಎಸ್, ಇವಾಗ ಮನೆಗೆ ಬಂದೆ. ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಯಿತು. ನಾನು ಶಾಪಿಂಗ್ ಹೋಗಿ ಅದು ತೊಗೊಂಡು ಅಲ್ಲಿಂದ ಗ್ರಾಸರಿ ಮಾಡಿಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದ ತಕ್ಷಣ ಕಾರಲ್ಲಿ ಇದ್ದಾಗೆ ನಾನು ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ. ಅವ್ರು ಇನ್ನೊಂದು 20ರಿಂದ ಅರ್ಧ ಗಂಟೆ ಒಳಗೆ ಬರ್ತೀನಿ ಅಂತಂದರು, ಬಿಕಾಸ್ ನಾನು ಮನೇಲಿಲ್ಲ ಅಂತ. ಸೊ ನಾನು ಮನೆಗೆ ಬಂದೆ ಅಂತ ತಕ್ಷಣ ಹೇಳಿದ ತಕ್ಷಣ ಈಗ ಬರ್ತಾರೆ ಅಂತಂದರು. ಬಟ್ ಇದನ್ನು ತೊಗೊಂಡು ಬಂದಿದ್ದೀನಿ ನಾನು. ಇದು ಬಂದು ತುಂಬಾ ಉದ್ದ ಇದೆ ಲ್ಯಾಶಸ್ಸು. ಇದು TJ Maxxಲ್ಲಿ ತಂದೆ, ಜಸ್ಟ್ $5 ವಿತ್ ಇದರೊಳಗೆ ಗ್ಲೂ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಮತ್ತೆ ಗ್ಲೂ ಹುಡ್ಕೊಂಡು ಎಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಹಚ್ಕೊಳ್ಳೋಣ, ನೋಡೋಣ. ಸೊ ಅಬ್ವಿಯಸ್ಲಿ ಅವರಿಗಂತೂ ಇದನ್ನು ನಾನು ಹಚ್ಕೊಂಡಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಸೊ ಮಾಡಿಸ್ಕೊಂಬಂದಿದ್ದೀನಿ ಅಂತಲೇ ಅಂದ್ಕೊಳ್ತಾರೆ. ಅದಕ್ಕೆ ಅಂತಲೇ ಸೊ ಎಕ್ಸ್ಟ್ರಾ ಲಾಂಗ್ ಓಡಕ್ಕಿರೋಂಥ ತೊಗೊಂಡು ಬಂದಿದ್ದೀನಿ. ಇಷ್ಟು ಉದ್ದ ಇದೆ, ಈ ಥರ 2 ಸೇಮ್ ಸೈಜೇ ಇದೆ. ಇದು ಬಂದು ಚಿಕ್ಕದು ಗ್ಲೂ ಇದಕ್ಕೆ. ಎಸ್, ಫಸ್ಟ್ ಇದನ್ನು ತೊಗೊಂಡ್ಬಿಡೋಣ. ಸೊ ಇದಕ್ಕೆ ಗ್ಲೂ ಹಚ್ಚಿ ಇನ್ನು ಗ್ಲೂ ಹಚ್ಚಬೇಕು. ಸೀಲ್ ಇದೆ. ಸೊ ಇದನ್ನು ಪಂಚ್ ಮಾಡೋಣ. ಇದಕ್ಕೆ ಈ ಥರ ಜಾಸ್ತಿ ಗ್ಲೂನು ಹಾಕಂಗಿಲ್ಲ. ಸೊ ಲೈಟಾಗಿ ಹಚ್ತೀನಿ. ಇಲ್ಲಿ ನೋಡಿ, ಇದು ಚಿಕ್ಕಕ್ಕಿದೆ, ಈ ಕಡೆ ಬರ್ತಾ ಬರ್ತಾ ದೊಡ್ಡಕ್ಕಿದೆ. ಸೊ ತುಂಬ ವರ್ಷಗಳ ಮೇಲೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಫ್ಲಾಪ್ ಆಗಬಾರ್ದು ಅಷ್ಟೇ, ಗೊತ್ತಾಗಬಾರ್ದು. ಬೇರೆ ಥರ ಪ್ರ್ಯಾಂಕ್ ಮಾಡೋಣ ಅಂತ, ಸ್ವಲ್ಪ ಭಯಾನಕ ಪ್ರ್ಯಾಂಕ್ ಮಾಡೋಣ ಅಂತ ಅನಿಸಿತ್ತು. ಬಟ್ ಭಯ ನನಗೆ, ಎಲ್ಲಿ ತುಂಬ ಹೆದರ್ಕೊಂಡ್ಬಿಡ್ತಾರೋ ಆ್ಯಂಡ್ ಒಂದೊಂದು ಆಗ್ಬಿಡುತ್ತೋ ಅಂತ. ಬೇಗ ಟೈಮ್ ಇಲ್ಲ, ಮಾಡ್ಕೊಂಬಿಡೋಣ, ಇನ್ನೊಂದು ಹಚ್ಕೊಂಡ್ಬಿಡ್ತೀನಿ. ಭಯಾನಕ ಐಡಿಯಾಸ್ಗಳಿದಾವು. ಸೊ ಆ್ಯಂಡ್ ಕೆಲವೊಬ್ರು ಹಾಗೆ ಹೇಳ್ತಾರೆ, ಏನೋ ಈ ಥರ ಮಾಡಿಬಿಟ್ರಿ, ಆ ಥರ ಮಾಡಿ. ನಾನು ಯಾವಾಗಾದ್ರು ಪ್ರ್ಯಾಂಕ್ ಮಾಡಿದಾಗೆಲ್ಲ ಆ ಥರ ಕಾಮೆಂಟ್ಸ್ಗಳೂ ಬಂದಿದ್ದಾವೆ ನನಗೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಮಾಡೋದೋ ಬೇಡೋ ಅನ್ನೋ ಥರ ಅನಿಸುತ್ತೆ ಯೋಚನೆ ಮಾಡಿದಾಗೆಲ್ವಾ. ಗೊತ್ತಿಲ್ಲ ಏನು ಮಾಡೋದಂತ. ನನ್ನ ಹಸ್ಬೆಂಡ್ ಅಂತೂ ಸ್ವಲ್ಪ ಭಯ ಪಡ್ತಾರೆ. ಅಂದರೆ ಯಾರೇ ಆದರೂ ಭಯ ಪಡ್ತಾರೆ ಆ ಥರ ಸ್ವಲ್ಪ ಭಯಾನಕ ಪ್ರ್ಯಾಂಕ್ಗಳಿಗೆ. ಫನಿಯಾಗಿ ಟರ್ನ್ ಆಗ್ಬೋದು ಅಥವಾ ಸೀರಿಯಸ್ ಆಗ್ಬೋದು. ಐ ರಿಯಲಿ ಡೋಂಟ್ ನೋ. ಗೊತ್ತಾಗಬಾರ್ದು ನಾನು ಇದನ್ನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲೆಲ್ಲೂ ಹತ್ಕೋತಾ ಇದೆ ಇಲ್ಲಿ. ಗಾಡ್, ಐ ಕಾಂಟ್ ಟೇಕ್ ದಿಸ್. ನೋಡಿ ಏನೋ ಕೂತ್ಕೋತಾ ಇದೆ. ಕಮ್ ಆನ್. ಸೊ ನಾನು ನೋಡ್ಬೋದು, ಕಣ್ಣಲ್ಲಿ ನನಗೆ ತುಂಬಿಕೊಂಡಿದೆ. ಐ ಥಿಂಕ್ ಇಟ್ ಇಸ್ ಗುಡ್. ನಿಮಗೆ ಸೈಡಿಂದ ಒಂದು ವ್ಯೂ ತೋರಿಸ್ತೀನಿ ಎಷ್ಟು ಲಾಂಗ್ ಇದೆ ಅಂತ ಹೇಳಿ. ಒಳ್ಳೆ ಏನೋ ವಿಂಗ್ಸ್ ಕಟ್ಕೊಂಡಂಗಾಗಿದೆ, ಬರ್ಡ್ ವಿಂಗ್ಸು. ಸೊ ಲೆಟ್ಸ್ ಗೋ. ಬಂದ ತಕ್ಷಣ ನಾನು ಆ ಕಡೆ ಎಲ್ಲಾದರೂ ಬಚ್ಚಿಟ್ಟಿರ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ಓ ಮೈ ಗಾಡ್, ಇದನ್ನು ಫಸ್ಟ್ ಬಚ್ಚಿಡಬೇಕು, ಇಲ್ಲಿಟ್ಟರೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನಾನು ಒಂದು ಕಡೆ ಕ್ಯಾಮ್ರಾನ ಇಟ್ಟು ನೋಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ನಾನು ಕೂತು ನೋಡಿದಾಗ ಅದು ಬರೀ ಹಾಫ್ ಅಷ್ಟೇ ಬರ್ತಾ ಇತ್ತು. ಅವ್ರು ಹಿಂಗಡೆ ಕೂತ್ಕೊಂಡ್ರೆ ಆಮೇಲೆ ಅವ್ರ ಮುಖ ಕಾಣಿಸಲ್ಲ ಅಂತ ಹೇಳಿ ಮತ್ತು ನಾನು ಕ್ಯಾಮ್ರಾದ ಆ್ಯಂಗಲ್ನ ಚೇಂಜ್ ಮಾಡಿದೆ. ಈ ಕಡೆ ಒಂದು ಟೇಬಲ್ ಇತ್ತು, ಸೊ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಇಟ್ಬಿಟ್ಟು ಅದನ್ನು ಫುಲ್ಲು ಕಾಣ್ದಂಗೆ ಮುಚ್ಚಿದ್ದೀನಿ. ಸೊ ನೋಡೋಣ.
ಆದಷ್ಟು ಚೆನ್ನಾಗಿ ಬರೋಂಗೆ ಟ್ರೈ ಮಾಡಿದ್ದೀನಿ. ಬಟ್ ಲೆಟ್ ಸಿ, ನನ್ನ ಹಸ್ಬೆಂಡ್ ಈಗ ಆಲ್ಮೋಸ್ಟ್ ಇನ್ನೇನು ಬರೋ ಟೈಮು. ಸೊ ಹಾಗಾಗಿ ಇನ್ಮೇಲೆ ಪ್ರ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಂಜಾಯ್ ಮಾಡಿ. ಏನ್ರಿ? ಹಾಯ್. ಏನು ಮಾಡಿ ಬಂದ್ರಿ? ಏನು ಹಚ್ಕೊಂಡಿದ್ಯಾ ಕಣ್ಣಿಗೆ? ಹಚ್ಕೊಂಡಿಲ್ಲ, ಹೇಳಿದ್ನಲ್ಲ ಅದ ಎಲ್ಲ ಇದು ಮಾಡಿಸ್ಕೊಂಬರ್ತೀನಿ ಅಂತ. ನೀನೇನು ನಾನಿನ್ನ ಬಿಡಲಾರೆ ಅನಂತನಾಗಿದೆಯಲ್ಲ. ಅಪ್ಪಿ ಎಷ್ಟು ನೋವುತ್ತೆ ಗೊತ್ತಾ ನನಗೆ. ನೋವುದೆಲ್ಲ ನೀ ಕಾಣ ಹೇಳ್ತಾ ಇದ್ದೀನಿ ನಾನು. ನೋವುದೆಲ್ಲ ಎಲ್ಲಿ ಮಾತಾಡ್ತಾ ಇದ್ದೀನಿ? ಕಾಮಿಡಿ ಮಾಡ್ತಾ ಇದೀಯಾ? ನೀನು ಕೂದಲು ಬಿಟ್ಕೊಂಡು ಹಿಂಗೆ ಕುತ್ಕೊಂಡಿದ್ದ, ಇದಕ್ಕೇನಾಗಿದೆಯಂತೆ ನೋಡಿದ್ರೆ ಯಪ್ಪಾ ಏನು ಭಯಂಕರ ಕಾಣಕತ್ತಿ ಅಂತೀನಿ ನಾನು. ಅಂದ್ರೆ ಹಾಟ್ ಆಗಿ ಕಾಣಿಸ್ತಾ ಇದೀನಿ. ಹಾಟ್ ಏನ್ ಹಾಟ್ ಅಂತ? ಚೆನ್ನಾಗಾಗೈತಾ? ಇಲ್ಲ ಆಗಿಲ್ಲ, ಮಸ್ತ್ ಆಗಿದೆ. ಅಲ್ಲ ಅವರೆಲ್ಲ ಅಪ್ಪಿ ಶಾಪ್ ಅಲ್ಲಿ ಬಂದವರೆಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಟ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಶಾಪ್ ಅವ್ರು ದುಡ್ಡು ಕೊಡ್ತೀವಿ ಅದಕ್ಕೆ ಅವ್ರು ಹೇಳ್ತಾರೆ. ಹಿಂಗೆಲ್ಲ ಮಾಡಿಸ್ಕೊಳಕ್ ಬಂದಿರ್ತಾರಲ್ಲ ಅವರು, ಮಾಡಿರೋರೆಲ್ಲ ಮಾಡಿಸ್ಕೊಳಕ್ ಬಂದಿರ್ತಾರಲ್ಲ ಅವ್ರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದು. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಪ್ಪಿ, ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಅದು ಏನ್ ಮಾಡ್ಕೊಂಡ್ ಬಂದಿದ್ಯಾ? ಚೆನ್ನಾಗಿರುತ್ತೆ ಅಪ್ಪಿ. ನಿಮ್ ಟೇಸ್ಟ್ ನನಗೆ ಗೊತ್ತಿದೆ, ಎಷ್ಟು ಬಕ್ವಾಸ್ ಆಗಿದೆ ನಿಮ್ ಟೇಸ್ಟ್ ಅಂತ. ಅಪ್ಪಿ ಒಂಚೂರು ಚೆನ್ನಾಗಿ ಇಷ್ಟು ತನ. ಓ ಮೈ ಗಾಡ್, ನನ್ ಒಂದ್ ಶರ್ಟ್ ನಿಂಗೆ ಕೆಳಗೆ ಹಿಂಗ್ ಮಾಡಿ ತೆಗೆದುಕೊಂಡು ಅದೇ ಫೀಲ್ ಬಂತು ನನಗೆ. ಈಗೆಲ್ಲ ಅದೇ ಟ್ರೆಂಡ್. ನೀವು ಯು ಆರ್ ಲೈಕ್ ಓಲ್ಡ್ ಸ್ಕೂಲ್. ಓಕೆ, ಐ ಆಮ್ ಓಲ್ಡ್ ಸ್ಕೂಲೇ. ಆದ್ರೆ ಟ್ರೆಂಡ್ ಏನು, ಟ್ರೆಂಡ್ ಒಳಗೆ ನಮಗೆ ಏನ್ ಚಂದ ಕಾಣಿಸುತ್ತೆ ಅದನ್ನ ಮಾಡ್ಬೇಕು. ನನಗೆ ಚೆನ್ನಾಗಿ ಕಾಣಿಸುತ್ತೆ. ಐ ಆಮ್ ಓಕೆ ವಿತ್ ಯು ಡೂಯಿಂಗ್ ದ ಟ್ರೆಂಡ್. ಬಟ್ ಈಗ ಚೆನ್ನಾಗಿ ಅನಿಸ್ತಾ ಇಲ್ಲ ಅಪ್ಪಿ. ನನಗೆ ಚೆನ್ನಾಗಿದೆ. ನನ್ನ ಕಣ್ಣು, ನನ್ನ ಐಲ್ಯಾಶು, ನಾನ್ ದುಡ್ಡು ನಾನು ಮಾಡಿಸ್ಕೊಂಡಿದ್ದೀನಿ. ವಾಟ್ಸ್ ಯುವರ್ ಪ್ರಾಬ್ಲಮ್? My problem is I have to see your face. ನೋಡ್ಬಿಡ. ನಾನೇ ಹಿಂಗ್ ಮಾತಾಡು. ಏನ್ ಮಾಡ್ತಾ ಇದೀಯ ಅಪ್ಪಿ? ಏನ್ ಮಾಡ್ತಾ ಇದೀಯಾ? ಊಟ ಆಯ್ತಾ? ಅದ್ರ ಬಗ್ಗೆ ನೀನೇ ಸರಿ ಮಾಡ್ಕೊಂಡ್ ಬರ್ಬೇಕಾನೆ. ನಾನು ಹಿಂಗೆ ಅಲ್ಲಿ ನೋಡು, ಅಟ್ಲೀಸ್ಟ್ ಏನಿದ್ರೆ ಟ್ರೆಂಡ್ ಒಳಗೆ ಏನಾದ್ರೂ ಮಾಡ್ಕೊಂಡು ನಿಮ್ದು ಬ್ಯೂಟಿ ಎನ್ಹಾನ್ಸ್ ಆಗ್ಬೇಕು. ಇದು ಎನ್ಹಾನ್ಸ್ ಆಗದಕ್ಕೆ ದುಡ್ಡು ಖರ್ಚು ಮಾಡಿ ನೋವು ತಿಂದು ಮಾಡಿಸ್ಕೊಂಡ್ ಬಂದಿರೋದು. ನೋವು ಇರ್ತೈತಿ. ಅದು ಒಳಗಡೆ ಇದು ಇರುತ್ತಲ್ಲ, ರೆಪ್ಪೆ ಒಳಗಡೆ ಫಾಲಿಕಲ್ಸ್ ಇರುತ್ತಲ್ಲ, ಅದ್ರ ಒಳಗ್ ಹಾಕ್ತಾರೆ. ಚಂದ ಕಾಣ್ಲ ಮಾಡ್ಕೊಳಕ್ ಯಾಕೆ ಮಾಡ್ಕೋಬೇಕಿದನ್ನ? ಚಂದ ಕಾಣಕ್ಕೆ ಚಂದ ಕಾಣಿಸ್ತಾ ಇಲ್ಲ. ಕನ್ವಿನ್ಸ್ ಮಾಡಕತ್ತೀನಿ. ನಿನ್ ಟೇಸ್ಟ್ ಬೇರೆ, ನನ್ ಟೇಸ್ಟ್ ಬೇರೆ, ಗೊತ್ತಾಯ್ತಾ? ಟೇಸ್ಟ್ ಬೇರೆ. ಬಟ್ ಅಟ್ಲೀಸ್ಟ್ 4 ಜನ ಕೇಳಿದ್ರೆ ನೋಡಿ, 4 ಜನ ಹೋಗ್ತಾರೆ. 4 ಜನ ಆಲ್ರೆಡಿ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಶಾಪ್ ಅಲ್ಲಿ. ಅವ್ರು ಯಾರು ಸರಿ ಇಲ್ಲ ಅನ್ಸುತ್ತೆ. ಸರಿ ಇಲ್ಲ ಯಾಕೆ? ಟೇಸ್ಟ್ ಸರಿ ಇಲ್ಲ. ಸರಿ ಇಲ್ಲ ಯಾಕೆ? ಸರಿ ಇಲ್ಲ ಯಾಕೆ? ಯಪ್ಪಾ, ಇಷ್ಟ ಆಗ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಮಾಡ್ಬೇಡ ಪ್ಲೀಸ್. ಸರಿ ಮಾಡ್ಕೊಂಬ. ಸರಿ ಮಾಡಕ್ ಬರಲ್ಲ ಅದು. ಇಲ್ಲಾಂದ್ರೆ ನನ್ನ ನ್ಯಾಚುರಲ್ ಲ್ಯಾಶಸ್ ಎಲ್ಲ ಕಿತ್ತೋಗುತ್ತೆ. ಸರಿ ಮಾಡಕ್ ಬರಲ್ಲ ಅದು. ಅದಕ್ಕೆ ನಾನು ಬೆಳಗ್ಗೆ ನಿನಗೆ ಕೇಳಿ ಹೋಗಿದ್ದು. ನಾನು ಅವಾಗ್ಲೂ ಬೇಡ ಅಂದೆ ನಾನು. ಇಟ್ಸ್ ಲೈಕ್ ಟ್ಯಾಟೂ ಒಂದ್ಸತಿ ಹಾಕ್ಸಿದ್ರೆ ಹೆಂಗಲ್ಲ ಪರ್ಮನೆಂಟ್, ಹಂಗೆ ಅದು. ಈ ಮುಖ ಹಿಂಗ್ ನೋಡೋದು ಅಂತ ದೊಡ್ಡದು ನೋಡು, ಹಿಂಗೆ ನೋಡು. ಮಹಾಮಾಯ ಕಂಡಂಗ್ ಕಾಣಕತ್ತೀಯ.
ದೊಡ್ಡ ನಮಸ್ಕಾರ ನಿಮಗೆ. ಅದು ಫಸ್ಟ್ ಹೋಗಿ ಸರಿ ಮಾಡ್ಕೊಂಬ ಹೋಗು. ಅಪ್ಪಿ ಅದು ಪರ್ಮನೆಂಟ್ ಅಂತ ಹೇಳ್ತಾ ಇದ್ದೀನಿ. ಅದೇನ್ ನಂಗೆ ಸರಿ ಮಾಡ್ಕೊಳಕ್ ಆಗಂಗಿಲ್ಲ. ನಾನೇ ಕತ್ರಿ ತಗೊಂಬಂದು ಕಟ್ ಮಾಡ್ತೀನಿ ನೋಡಿ. ನಂದು ನ್ಯಾಚುರಲ್ ಲ್ಯಾಶಸ್ ಇದಾವ ಅದ್ರಲ್ಲಿ. ಕತ್ರಿ ತಗೊಂಬಂದ್ ಕತ್ರಿ ತಗೊಂಬಂದ್ ನಿಜವಾಗ್ಲೂ ಕಟ್ ಮಾಡ್ತೀನಿ ಈಗ. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದು. ನನಗೆ ಹೇಳಿದ್ದ ಅರ್ಥ ಆಗ್ತಿತ್ತಿಲ್ಲ. ಅಪ್ಪಿ ಅದೇನು ನೀನು ಕತ್ರಿ ತಗೊಂಬಂದ್ ಕಟ್ ಮಾಡ್ತೀನಿ ಅಂತಿಲ್ಲ. ಅದೇನು ಏನ್ ಅನ್ಕೊಂಡಿ? ಕೂದ್ಲೇನ ಅದ ಕತ್ರಿ ತಗೊಂಬಂದ್ ಕಟ್ ಮಾಡಕ್ಕೆ? ಅಂದ್ರೆ ಸರಿ ಮಾಡ್ಬೇಕಲ್ಲ. ಹೇರ್ ಕಟ್ ಮಾಡ್ದಂಗ ಮಾಡ್ತೀನಿ ತಡಿ ಬೇಡ, ನಂಗೆ ಇಷ್ಟ ಆಗ್ತಿಲ್ಲ ಅದು. ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನನಗೆ ಇಷ್ಟ ಆಗಿದೆ. ನಿನಗೆ ಇಷ್ಟ ಆದ್ರೆ ಹಂಗ್ ನಡೆಯಂಗಿಲ್ಲ ಅದು. ನನಗೆ ಇಷ್ಟ ನಡೆಯಂಗಿಲ್ಲ. ನಾ ಇಷ್ಟ ಆಗಿದ್ದೆಲ್ಲ ಹಾಕೊಳ್ಳೋ ಡ್ರೆಸ್ ಇಷ್ಟ ಆಗಂಗಿಲ್ಲ ಹಂಗಂತ ಹೇಳಿದ್ರೆ ನೀನ್ ಬೇರೆ ತರ ಡ್ರೆಸ್ ಹಾಕೋತೀನ? ಕೊಡ್ಸಿದ್ರೆ ಹಾಕೋತೀನಿ. ನೀನ್ ಸ್ಪೆಕ್ಸ್ ಹಾಕೊಳ್ಳೋದ್ ನಂಗೆ ಇಷ್ಟ ಇಲ್ಲ ಹಂಗಂತ ಏನ್ ಬಿಡ್ತೀನೋ? ಕಾಣಿಸ್ಬೇಕಾನೆ ಅದಕ್ಕೆ ಬೇರೆ ತರದ್ದು ಮಾಡ್ಕೋಬಹುದು. ಲೆನ್ಸ್ ಹಾಕೋಬಹುದು, ಏನ್ ಬೇಕಾದ್ ಮಾಡ್ಬೋದು. ಹಾಕೋರಿ. ಹಾಕೋತೀನಿ ಅಂತ ಫಸ್ಟ್ ಅದ್ ನನಗಿದೆ ಐಲ್ಯಾಶಸ್ ಸರಿ ಮಾಡು. ಸೀರಿಯಸ್ಲಿ ಐಮ್ ಗೋಯಿಂಗ್ ಟು ಬ್ರಿಂಗ್ ಯು ಕತ್ರಿ. ಅಪ್ಪೆ ನೀನ್ ಏನ್ ಮಾಡಿದ್ರು ನಾನು ಕೇಳೋದಿಲ್ಲ. ಇದೊಳ್ಳೆ ಕಥೆ ಇತ್ತು. ನನಗೊಂದ್ ಸ್ವಲ್ಪನೂ ಇಂಡಿಪೆಂಡೆನ್ಸಿನೇ ಇಲ್ಲ ಈ ಮನೆಯಲ್ಲಿ. ನನಗೆ ಸ್ವಾತಂತ್ರ್ಯನೇ ಇಲ್ಲ. ಎಲ್ಲ ಐತಲ್ಲ ಅದಕ್ಕೆ ಮಾಡಕ್ ಕಳ್ಸಿದ್. ಬಟ್ ಹಿಂಗ್ ಖರಾಬ್ ಮಾಡ್ಕೊಂಬಂದ್ರೆ ಯಾರು ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದಿದ್ದೀನಿ. ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದಿ ಅಂದ್ರೆ ಸರಿ ಆಗ್ಬೇಕು. ಚೆನ್ನಾಗಿರೋದಕ್ಕೆ ಮಾಡಿಸ್ಕೊಂಬಂದಿರೋದು. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಹೋಗಿ ಸರಿ ಮಾಡ್ಕೊಂಬರ್ಬೇಕು. ಇಲ್ಲ ಮಾಡ್ಕೊಂಬರ್ಬೇಕು. ತೊಂಬತ್ತಿತ್ತು ಅಪ್ಪೆ ಕತ್ರಿ ತಗೊಂಬಂದಿದ್ದೀನಿ. ಕೂದ್ಲಿನಪ್ಪಿ ನೀನ್ ಕಟ್ ಮಾಡಕ್ಕೆ. ಅಪ್ಪೆ ಅವೆಲ್ಲ ಮಾಡ್ಬೇಡ ನೋಡು. ಆಮೇಲೆ ಕಣ್ಣಿಗೆ ಏನಾರ ಚುಚ್ತಂದ್ರೆ ಆಮೇಲೆ ಕಣ್ಣು ಹೋತನ ಕುಳ್ಳ್ಯಾಕಿ ನೀನೇ ನೋಡ್ಕೋಬೇಕು ನನ್ನ. ಏನು ಮಾಡ್ಬೇಡ ಪ್ಲೀಸ್. ಅಪ್ಪಿ ನಿನ್ಗೇನಪ್ಪಿ? ಇಲ್ಲ ಸರಿ ಮಾಡಿಸ್ಕೊಂಬರ. ವಾಟ್ ಯು ಥಿಂಕ್? ಹೋಗೋಣ ನಡಿ. ಎಲ್ಲಿಗೆ? ಅದೇ ಶಾಪಿಗೆ ಹೋಗೋಣ ನಡಿ. ಎಲ್ಲೂ ಬರಂಗಿಲ್ಲ. ಈಗ ಶಾಪ್ ಕ್ಲೋಸ್ ಆಗೋ ಟೈಮ್ ನೋಡಲ್ಲ 5 ಗಂಟೆ ಆಯ್ತು. ಏನಾರ ಆಗೋಲ್ಲ. ಇಲ್ಲ ನೀನ್ ಇಷ್ಟು ಲೇಟ್ ಆಗಿ ಬಂದ್ರೆ ನೀನ್ ಬೇಡ. ಅವಾಗ್ಲೇ ಬರ್ಬೇಕಿತ್ತು. ನಾ ಕರೆದ ತಕ್ಷಣ ಕೆಲಸ ಇತ್ತು ಆಗ್ಲಿಲ್ಲ. ಬಾ ನಡಿ ಹೋಗೋಣ ನಡಿ. ನಾ ಬರಂಗಿಲ್ಲ. ಇಲ್ಲ ಬೇರೆ ಶಾಪಿಗೆ ಹೋಗೋಣ ನಡಿ. ಅಪ್ಪಿ ಒಬ್ರು ಮಾಡಿದ್ದನ್ನ ಇನ್ನೊಬ್ರು ಮಾಡೋದಿಲ್ಲ ಹಂಗೆ. ಅಲ್ಲೇ ಹೋಗೋಣ ನಡಿ. ಫೋನ್ ಮಾಡು. ಇಲ್ಲ ಮಾಡ್ತೀನಿ ತೊಂಬೈ. ಫೋನ್ ಮಾಡು. ಹಂಗ ಆಗಿಲ್ಲ ಅಪ್ಪಿ. ನೀನ್ ಹೇಳಿದ ತಕ್ಷಣ ನಂಬರ್ ಹೇಳಿ. ನನಗೆ ನೋಯ್ತಾ ಇದೆ. ಓ ಮೈ ಗಾಡ್. ಏನ್ ಮಾಡ್ತಾ ಇದ್ದ? ಏನಾಯ್ತ? ಕಣ್ಣು ನೋಯ್ತಾ ಇದೆ. ಮತ್ತ ಅದ್ನ್ಯಾಕ್ ಮಾಡ್ಕೊಂಡ್ಬರ್ಬೇಕಿತ್ತ? ಹಂಗ ನೋವಾಗದಿದ್ರೆ ನನಗ್ ಮೇಲೆ ನೀನೊಂದು ಹಿಂಸೆ ಕೊಡ್ತಾ ಇದೆಯಲ್ಲ ಅಪ್ಪಿ. ಅದ್ರದ್ದೊಂದು ನಿಂದೊಂದು ಕೊಡ್ತಾ ಇದೆಯಾ ನನಗೆ. ಅದಕ್ಕೆ ಸರಿ ಮಾಡಿಸ್ಕೊಂಬರ ನಡಿ. ಮತ್ತೆ ನೋವು ಬೇಡ ಏನು ಬೇಡ. ಹೋಗೋಣ ನಡಿ. ನಡಿ ಪ್ಲೀಸ್ ನಡಿ. ಸುಮ್ಮನಿರ್ತೀಯಾ? ನನಗೆ ಕಾಟ ಕೊಡ್ಬೇಡ ಪ್ಲೀಸ್. ಏನು ಕಾಟ? ನಿಂದು ಬರೀ ಹಗಲೆಲ್ಲ ಕಾಟ ಕೊಡ್ತಿ ನಡಿ ಹೋಗೋಣ ನಡಿ. ಸುಮ್ಮನೆ ಇರ್ತೀನಿ. ನನಗೆ ಮೊದ್ಲೇ ನನಗೆ ಕಣ್ಣು ನೋಯ್ತಾ ಇತ್ತ. ಅದ್ ಯಾರು ಐಲ್ಯಾಶ್ ಅಂತ ಹೇಳ್ತಾರೆ ನೋಡಿ. ಅದು ಹಾಕಿದ್ದಾರೆ. ಏನ್ ಹಾಕಿದ್ದಾರೆ? ಐ ಮೀನ್ ಫಾಲ್ಸ್ ಲ್ಯಾಶಸ್ ಇರ್ತಾವಲ್ಲ, ಅಂದ್ರೆ ಇದ್ರಿಂದ ಮಾಡಿರೋದು ಆರ್ಟಿಫಿಷಿಯಲ್. ಅದನ್ನ ಒಳಗಡೆ ಹಾಕಿದ್ದಾರೆ. ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀನಿ. ನೋಡು ಹೆಂಗ್ ಮಾಡ್ತಾರೆ ನೋಡು. ನಡಿ ಹೋಗೋಣ ನಡಿ. ಅದ ಆಮೇಲೆ ನೋಡ್ಕೊಳ್ಳೋಣ. ಅಷ್ಟು ಸರಿ ಮಾಡ್ಕೊಂಬ. ಅಪ್ಪಿ ಶಾಪ್ ಕ್ಲೋಸ್ ಆಗುತ್ತಪ್ಪಿ. ಸ್ಯಾಟರ್ಡೇ ರೆಡಿ ಬೇಗ ಕ್ಲೋಸ್ ಆಗುತ್ತೆ. ರೆಡಿ ಇದೀ. ಇನ್ನೊಂದು ಸ್ವಲ್ಪ ರೆಡಿ ಆಗಿ ನಡಿ. ಹೋಗೋಣ ನಡಿ. ಹೋಗಂಗಿಲ್ಲ ಪ್ಲೀಸ್ ನಡಿ. ನೋ ವೇ ಪ್ಲೀಸ್. ಹಂಗೆ ಮಾಡಬೇಡ ಬಾವಿ ಪ್ಲೀಸ್. ಲೆಟ್ಸ್ ಗೋ ಸರಿ ಮಾಡ್ಕೊಂಬ. ಅದು ಚೆನ್ನಾಗಿ ಆಗಿಲ್ಲ. ನಾನು ಹೇಳ್ತೀನಿ ಕೇಳು. ನನಗಿಷ್ಟ. ನನಗೆ ಚೆನ್ನಾಗಾಗಿದೆ. ನನ್ನ ವಿಶ್ಯು, ನನ್ನ ಕಣ್ಣು, ನನ್ನ ದುಡ್ಡು. ಹೌದಾ? ಹೌದು. ನಾನು ನನ್ನ ವಿಷಯ ಹೆಂಗ್ ಬೇಕು ಹಂಗೆ ಮಾಡ್ತೀನಿ ನೋಡ. ಮಾಡಿ ಏನಾರ ಹೇಳ್ತೀನಿ ಅವಾಗ. ಮಾಡಿ ನನ್ನ ವಿಶ್, ನನ್ನ ದುಡ್ಡು, ನನ್ನ ಇದೆ. ಹೇಳಿದಂದ್ರೆ ಐತಿ ನೀನು. ಏನಾರ ಬಂದಿ ಅಂದ್ರೆ ಐತಿ ನೀನು. ಆಯ್ತಾಯ್ತು. ಇದೇ ಲಾಸ್ಟ್ ಮಾತ? ಇದೇ ಲಾಸ್ಟ್ ಮಾತು. ಮಾಡ್ಕೋ. ಅಷ್ಟು ದಮ್ ಬಂದಿತ್ತಾ ನಿನ್ಗೆ? ದಮ್ ಐತ್.
ನಮ್ಗೆ ಟೈಮ್ ಬರ್ತದೆ ಆಗ್ಲಿ ಆಗ್ಲ ನನಗೆ ಫಸ್ಟ್ ಕಣ್ಣು ನೋಯ್ತೈತೆ ಮತ್ತ ಅದ್ರಾಗೆ ಒಂದು ಇವ್ರದೊಂದು ಒಟ ಒಟ ಹಚ್ಬೇಡಿಲ್ಲ ನಂದಂದ ಇಡ್ಲಿ ನಂದ ಗೋಪಾಲ ನಂದಂಗೆ ಒಟ ಒಟ ಹಚ್ಬೇಡ ಅಂತ ಹೇಳಿ ನಾನೇನ್ ವಟ ಹಚ್ಚಿಲ್ಲ. ಯಾರು ಹಚ್ಚಿರೋದು ವಟ? ನೀನೇ ನಾನಲ್ಲ, ಮತ್ತೆ ನಂದೇ ಕಣ್ಣು ಹೋಗೈತಿ. ಅವಾಗ್ಲಿಂದ ತೆಗಿ ಹೆಂಗ್ ತೆಗಿಯಕ್ ಬರಂಗಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಸರಿ ಮಾಡ್ಕೊಂಬ. PhD ಡಾಕ್ಟರೇಟ್ ಆಗಿ PhD ಮಾಡಿದಿರಲ್ಲ, ನಾ ಹೇಳದ್ ಅರ್ಥ ಆಗಂಗಿಲ್ಲ, ಕನ್ನಡ ಅರ್ಥ ಆಗಂಗಿಲ್ಲ. ನನ್ಗೆ ಹೇಳೋದ್ ಅರ್ಥ ಆಗ್ತಿಲ್ವ ನಿನಗೆ? ಸರಿ ಆಗಿಲ್ಲ ಅಂತ ಹೇಳೋದು. ಸರಿ ಆಗಿದೆ, ಅಲ್ಲೆಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಟ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದು ಫ್ರೆಶ್ ಇದೆ ಅಲ್ಲ, ಇನ್ನು ನನ್ ಮುಖಕ್ಕೆ ಅಡ್ಜಸ್ಟ್ ಆಗ್ಬೇಕದು. ಅಂದ್ರೆ ಇವತ್ತೇ ಫಸ್ಟ್ ನೀವು ನೋಡ್ತಾ ಇರೋದ್ ನನ್ನ ಹಿಂಗೆ. ಸ್ವಲ್ಪ ದಿನ ನೋಡಿ ಆಮೇಲೆ ಅಡ್ಜಸ್ಟ್ ಆಗುತ್ತೆ. ನಂಗಂತೂ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಕ್ಕಾಗಿಲ್ಲ. ಮಾಡಕ್ ಆಕೇತಿ, ನೀ ಮಾಡುವಲ್ಲಿ. ನಾ ಮಾಡಂಗಿಲ್ಲ, ಮಾಡ್ಬೇಕು. ಮಾಡಲ್ಲ. ಮಾಡ್ಲಿಲ್ಲ ಅಂದ್ರೆ ಬಿಡೋದಿಲ್ಲ. ಏನ್ ಮಾಡ್ತೀರಿ? ಏನ್ರ ಕೇಳ, ಮತ್ತೆ ಅದು ಕೊಡ್ಸು ಇದು ಕೊಡ್ಸು ಅಂತ ಕೇಳ. ನಾನು ಅದು ಕೊಡ್ಸು ಇದು ಕೊಡ್ಸು ಅಂತ ಏನು ಕೇಳೋದೇ ಇಲ್ಲ. ಕೇಳದೇ ಕೇಳ್ತೇನೆ. ಐತಿ ವಾಪಸ್ ಐತಿ. ನೋಡ್ಬಾ ಈಗ ಎಷ್ಟು ಕೆಂಪಾಗೈತೆ ನೋಡ್ಬಾ, ಕಣ್ಣಾರ ನೋಡಿ. ನೀನ್ ಬರೀ ಮಾಡಿಸ್ಕೊಂಬಂದಿ ನೋಡಿ, ಏನಾಯ್ತು, ಎಷ್ಟು ಹರ್ಟ್ ಆಯ್ತು, ಏನಾಯ್ತು, ಕಣ್ಣಿಗೆ ಏನಾಯ್ತು ಅಂತ ಇವತ್ತು ಕೇಳಿದ್ಯಾ? ಅಷ್ಟ್ ಹರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ಬೇಕು. ಅಲ್ಲ, ನೋಡು ಕಣ್ಣು ಎಷ್ಟು ಕೆಂಪಾಗೈತಿ, ಉರಿತೈತಿ, ಕಣ್ಣಾಗ ನೀರ್ ಬರ್ತೈತಿ. ಕಣ್ಣು ಉರಿತದವ್, ಕಣ್ಣಾಗ ನೀರ್ ಬರತೈತಿ. ನೋಡಿ ಏನೋ ನೀನ್ ಅದನ್ನ ನೋಡಕ್ ಆಗೋಲ್ದು ನಿನ್ ಕಣ್ಣು. ನೋಡ್ ಬಾ, ಕುಂದ್ರು ಬಾ ಇಲ್ಲಿ. ನೋಡಕ್ ಆಗೋಲ್ದು ಅದನ್ನ. ಬಾ ಕುತ್ಕೋ ಬಾ. ಒಳ್ಳೆ ರಾತ್ರಿ ಹೊತ್ನಾಗ ಎದ್ ನೋಡಿದ್ರೆ ಬ್ಯಾಗ್ ಬಿಡ್ತೀನಿ ನಾನು, ಹಂಗಾಗಿದೀಯ. ಅಪ್ಪಿ ನಾನೇನ್ ದೆವ್ವ ಇದ್ದಂಗಿದ್ದೀನ? ಇಲ್ಲ, ಶಾಸ್ಕೊಂಡ್ ಕೂಡ ಹಂಗೆ ಆಗಿ ನೋಡು. ಮತ್ತ ಅವಾಗಿನ ದೇವಿ ಅಂತಂದ್ರಿ, ಈಗ ದೆವ್ವ ಆಗ್ಬಿಟ್ನೇನ? ತರನೇ ಕಾಣಿಸ್ತಾರ ನೋಡಿ ಎಷ್ಟು ಕೆಂಪಾಗ, ಮುಟ್ಬೇಡ, ಇಲ್ಲೆಲ್ಲ ಬಾತ್ಕೋತಂತೆ, ನಾಳೆ ಇಷ್ಟ ತಪ್ಪಾಗುತ್ತಂತ ಕಣ್ಣು. ಇಲ್ಲೆಲ್ಲ ಇದೆಲ್ಲ ಐತಲ್ಲ, ಈಗ ಇರ್ಬೇಕ ಹಚ್ಚದಾಗ ಹೆಂಗ್ ಇದೆಲ್ಲ ಕಣ್ಣು ಬಾತ್ಕತ್ತ ನೋಡು, ಹಂಗ್ ಬಾತ್ಕೊಳುತ್ತೆ. ಕಚ್ಚಿದ್ದಲ್ಲ, ಒಳಗಡೆ ಹಾಕಿದಾರಲ್ಲ, ಅದಕ್ಕೆ. ಯಾರಿಗ ಮುಂದೆ ಹೇಳಪ್ಪ ಇದೆಲ್ಲ ನೀನು? ನಿಜ ಹೇಳ್ತಾ ಇರೋದು. ಆಪರೇಷನ್ ಮಾಡಿದವ್ರ ತರ ಆಡಾಕತ್ತಿ. ಬೇಡ, ಹೌದು, ನಿನಗ್ ಬೇಡ, ಹೌದಿಲ್ಲ, ನಾ ಕಿತ್ಕೋತೀನಿ ಬಿಡು. ನೋವು ಮಾಡ್ಕೋಬೇಡ, ಇರ್ಲಿ ಬಿಡು. ಅಲ್ಲ ಬೇಡ, ನಿನಗೆ ನಾನ್ ದೆವ್ವ ತರ ಕಾಣಿಸ್ತಾ ಇದೀನಿ, ಹೌದಿಲ್ಲ? ನಿನಗೆ ಸ್ವಲ್ಪ ಹಂಗೆ ಅದೇ ನಾನ್ ದೆವ್ವ ತರ ಕಾಣಿಸ್ತಾ ಇದೀನಿ, ಆಗಿದ್ದಾಗ್ಲೇ ಅದು ನಾನ್ ಕಿತ್ಕೊಂಡ್ ಬರ್ತೀನಿ. ಇಲ್ಲ ಬೇಡ, ಅದು ಕಣ್ಣು ನನ್ನ ರೆಪ್ಪೆ ಹೋಗಲ್ಲಾಕೆ, ಕಿತ್ಕೊಂಡ್ ಬರ್ತೀನಿ. ಬೇಡ, ನಾನು ಸೀರಿಯಸ್ ಆಗಿದ್ದೀನಿ. ಕಿತ್ಕೊಂಡು ಯಾಕೆ ಬರ್ತೀಯ? ಒರಿಜಿನಲ್ ಕಿತ್ಕೊಂಡ್ರೆ ಅದಕ್ಕೆ ಮತ್ತೆ ನೋವು ಆದ್ರೆ ಆಗ್ಲಿ, ಕಿತ್ಕೋಬೇಕು, ಹೌದಿಲ್ಲ? ಬೇಡ ಬಿಡು, ಹೋಗ್ಲಿ. ಇಲ್ಲ, ನಾ ಕಿತ್ಕೊಂಡ್ ಬರಕ್ಕೆ ಇರ್ಲಿತ್ತು. ಇಲ್ಲ, ನನ್ ಬ್ರೈನ್ ಟ್ರೈನ್ ಮಾಡ್ಕೋತಿಂತು, ದೆವ್ವ ಟ್ರೈನ್ ಮಾಡ್ಕೋತೀನಿ. ಬೇಡ ಪ್ಲೀಸ್ ಅಪ್ಪಿ, ನಾನು ಡ್ಯಾಮ್ ಸೀರಿಯಸ್. ನಾನು ಬಿಡು, ನನ್ ಕಣ್ ಕೆರಿತೈತ್ ಬಿಡು. ನಾನು ಕಿರಿತೀನಿ ತುಂಬ. ಕಣ್ಣು ಉರಿತಾ ಇದಾವಪ್ಪಿ. ಅದಕ್ಕೆ ಹೋಗಂತ ವಾಪಸ್ ಬಿಡು, ನಾನು ಕಿತ್ಕತೀನಿ ಬಿಡು. ಏನ ಅಪ್ಪಿ ಬಿಡ, ಏನ್ ಮಾಡಕತ್ತಿ? ಕಿತ್ಕೋತಾ ಇದೀನಿ. ಕಿತ್ಕೊಂಡ್ಬಿಡ್ತೀವ, ಮತ್ತೆ ನೋವು ಹಾಕೈತಂದಿಲ್ಲ. ಬಿಡೆ, ಬಿಡು. ಬೇಡ ನಿನಗೆ ಇಷ್ಟ ಇಲ್ಲಲ್ಲ, ಬಾ. ನಿನಗೆ ಇಷ್ಟ ಇಲ್ಲಲ್ಲ ಅಪ್ಪಿ, ಹೋಗ್ಲಿ ಬಿಡು. ಬೇಡ, ನಾನು ಕಿತ್ಕೊತೀನಿ ಬಿಡು. ಅಷ್ಟು ಕಷ್ಟ ಅದು ಯಾಕೆ? ಅಲ್ಲ, ಆ ನಂಬರ್ ಹೇಳೋರು, ನಾನು ಕಾಲ್ ಬೇಡ. ತುಂಬ ಕಾಲ್ ಮಾಡ್ತೀನಿ, ಹೇಳು ನಂಬರ್ ಹೇಳು. ಬರ್ತೀವಂತ ವಾಪಸ್ ಹೇಳು, ಬೇಗ ಹೇಳು. ಏನಾಯ್ತು? ಬಿಡು, ಹೋಗ್ಲಿ ಬಿಡೋದು ಬೇಡ, ಮಾಡ್ಬೇಡ, ಬಿಡೇ. ಬಿಡ್ರಿ ಅಪ್ಪಿ, ಬಿಡು. ನೋಡಿ ಕಿತ್ತೆ ತಗ.
ಚಂದ ಕಾಣಿಸಕತ್ತಿ. ಬಕ್ರಾ ಬಕ್ರಾ ಅಳಕತ್ತಿಲ್ಲ ಮತ್ತೆ ನೋವಾತಂತೆ. ಬಕ್ರಾ ನೀನ್ ಬಕ್ರಾ ಅಳಕತ್ತಿಲ್ಲ ಆಗತ್ತೆ ಅಂದ್ರೆ ಮತ್ತೆ ಕಣ್ಣ ನೀರ್ ಬಂದ್ವಿ ಕಿತ್ತಲ್ಲ ಮತ್ತೆ. ಹಲೋ ನೋವಾಗ್ತಿಲ್ವಾ ನಿಂಗೆ? ಹಲೋ ನೀವು ಬಕ್ರಾ ಆಗಿದ್ದೀರಿ. ಬಕ್ರಾನ? ಅಲ್ಲಿ ನೋಡಿ ಕ್ಯಾಮ್ರಾ. ಏನ್ ಹೇಳಿದ ಏನ್ ಹೇಳಿದ ಅಪ್ಪಿ? ಏನ್ ಹೇಳಿದ? ಹಾ ಏನ್ ಹೇಳೋದು? ಫಾಲ್ಸ್ ಐಲ್ಯಾಶಸ್ ಅಪ್ಪಿ, ಗಮ್ ಹಾಕಿ ಅಂಚ್ಕೊಂಡಿರೋದು ನೋಡಿ ಹೆಂಗಿದೆ. ಅನ್ಕೊಂಡಿದ್ದೆ ನಾನು ಸ್ವಲ್ಪ ಅನ್ಕೊಂಡಿದ್ದೆ ಯೂಟ್ಯೂಬ್ ನೋಡ್ಬೇಕು ಅಂತ ಹೇಳಿದ್ನಲ್ಲ, ಅವಾಗ ನೋಡ್ಕೊಂಡ್ಬಿಟ್ಟಿದ್ರೆ ಕರೆಕ್ಟ್ ಆಗ್ಬಿಡ. ಹಂಗೆ ಅಂಟಿಸ್ಕೋತಾರ ಅಂತ ಗೊತ್ತಿತ್ತು, ಆದ್ರೂ ಬಕ್ರಾ ಬಕ್ರಾ ಸಾಕ್ 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 ಸಾಕ್. ಏನ್ ಅನ್ನಿಸ್ತು ಬಕ್ರಾ ಆಗಿದ್ದಕ್ಕೆ? ಆಕ್ಚುಲಿ ನಾನು ಗೆಸ್ಸೆ ಮಾಡೋಕ್ಕಾಗಿಲ್ಲ ಇವತ್ತು. ಯಾಕಂತಂದ್ರೆ ಭಾಳ ವರ್ಷ ಆಯ್ತಲ್ಲ, ಒಂದು 2-3 ವರ್ಷ ಆಯ್ತು ಅನ್ಸುತ್ತಲ್ಲ. 3 ವರ್ಷ ಆಯ್ತು. ಬಕ್ರಾ ಆಗಿ ಒಂದು 3 ವರ್ಷ ಆಯ್ತು ಈ ತರ ವಿಡಿಯೋ ಮಾಡಿಲ್ಲ. ನನಗೆ ಇವಳು ಫೋನ್ ಇಟ್ಟಿರೋದು ಗೊತ್ತಾಗಿಲ್ಲ. ನಾನು ಸುಮ್ಮನೆ ಹೈಡ್ ಮಾಡಿ ದಿನ ರೆಗ್ಯುಲರ್ ಆಗಿ ಹೆಂಗ್ ಬರ್ತೀವಲ್ಲ ಹಂಗೆ ಬಂದ್ಬಿಟ್ಟಿದ್ದೀನಿ. ಸೊ ಅದು ನೋಡ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ ಅಷ್ಟು ಡೈಲಾಸಿಸ್ ಅಂತ. ನಿಜವಾಗ್ಲೂ ಅದು ಹಿಂಗೆ ಫುಲ್ಲೆಲ್ಲ ಕಾಡಿಗೆ ಹಚ್ಕೊಂಡು ಈ ಕಡೆ ಸ್ವಲ್ಪ ತೆರೆದಿರುತ್ತಲ್ಲ, ಒಂಥರ ದೇವ್ರ ಥರ ಕಾಣಿಸ್ತಾ ಇತ್ತು. ನಾನು ಇವಳಿರೋದು ನೋಡಿ ನಾನು ಸೀರಿಯಸ್ ಆಗ್ಬಿಟ್ಟಿದ್ದೆ ಅದು ಇಷ್ಟ ಆಗ್ಲಿದ್ದಕ್ಕೆ. ಬಟ್ ಬಕ್ರಾ ಆದ್ರಿ. ಎಂಡಿಂಗ್ ವಾಸ್ ಲೈಕ್ ಶಾಕಿಂಗ್. ಇರಲಿ, ನಂದು ಟೈಮ್ ಬರುತ್ತೆ. 2026 ಬಕ್ರಾ ನಂದು ಟೈಮ್ ಬರುತ್ತೆ ನೆಕ್ಸ್ಟ್. ಓಕೆ ಲೆಟ್ಸ್ ಸಿ. ನಂದು ಬರುತ್ತೆ ಟೈಮ್. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ಹೊಸ ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್. ಬಾಯ್.